ಮತ್ತೊಂದು ಕಡೆ ಬೀದರ್ನಲ್ಲೂ ಕೂಡ ಅಸಮಾಧಾನದ ಹೊಗೆ ಇನ್ನೂ ಜೋರಾಗ್ತಾ ಇದೆ. ಕಾರಣ ಬಿಜೆಪಿಯಲ್ಲಿ ಪ್ರಭು ಚೌಹಾಣ್ ಅವರಿಗೆ ಬಂಡಾಯದ ಬಾವುಟವನ್ನ ಹಾರಿಸಿರೋದು ಫಿಕ್ಸ್ ಅನ್ನುವಂಗ ಆಗ್ತಾ ಇದೆ. ಯಾಕಂದ್ರೆ ಬೀದರ್ನಲ್ಲಿ ಇದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ ಖೂಬಾ ನಡೆಸಿದ ಸುದ್ದಿಗೋಷ್ಠಿಗೆ ಅವರು ಆಬ್ಸೆಂಟ್ ಆಗಿದ್ರು. ಇದು ಕುತೂಹಲಕ್ಕೆ ಮನೆ ಮಾಡಿಕೊಡ್ತಾ ಇದೆ. ಟಿಕೆಟ್ ಅನೌನ್ಸ್ ಆಗೋದಲ್ಲ, ಒಂದೂವರೆ 2 ವರ್ಷದಿಂದಲೂ ಕೂಡ ಅವರು ಇದನ್ನ ವಿರೋಧ ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ರು. ಅಲ್ಲಿನ ಹಾಲಿ MP ಕೂಡ ಹೌದು. ಬಟ್ ಪ್ರಭು ಚೌಹಾಣ್ ಅವರು ಅವ್ರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಅಂದ್ರೆ ನಾನು ಅವ್ರ ಪರವಾಗಿ ಕ್ಯಾನ್ವರ್ಸ್ ಮಾಡಲ್ಲ ಅಂತ ಆಲ್ರೆಡಿ ಹೇಳಿದ್ರು ಅವರು. ಹೀಗಿರುವಾಗ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಔರಾದ್ನಲ್ಲಿ ಖೂಬಾ ನಡೆಸಿದ ಸುದ್ದಿಗೋಷ್ಠಿಗೆ ಚೌಹಾಣ್ ಗೈರಾಗಿದ್ರು. ಇದೀಗ ಅದೇ ಔರಾದ್ ತಾಲೂಕಿನ ನಿವಾಸದಲ್ಲೇ ಇದ್ರು. ಕೇಂದ್ರ ಸಚಿವ ಭಗವಂತ್ ಖೂಬಾ ಮಾಡಿದ ಸುದ್ದಿಗೋಷ್ಠಿಗೆ ಅವರು ಬಂದಿರಲಿಲ್ಲ. ಈಗ ಮತ್ತಷ್ಟು ಬಂಡಾಯದ ಬಾವುಟಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಇದರ ಮಧ್ಯ ಬೀದರ್ನ ಬಿಜೆಪಿ ನಾಯಕರು ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಭು ಚೌಹಾಣ್ ಅವರು ಮುಂದೆ ಬರ್ತಾರೆ, ಯಾವುದೇ ಅಸಮಾಧಾನ ಇಲ್ಲ ಅಂತ ಸದ್ಯಕ್ಕೆ ಮದ್ದರಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾರು ಕೂಡ ಖೂಬಾ ಸಾಹೇಬರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವರೊಬ್ಬರೇ ಒಂಟಿಯಾಗಿ ತಿರುಗ್ತಾ ಇದ್ದಾರಂತ ಇವತ್ತು ನಾವು ನೋಡ್ಬೋದು. ಇವತ್ತು ಪಾಲ್ಕಿನಲ್ಲಿ ಇರ್ಬೋದು, ಬಸವ ಕಲ್ಯಾಣದಲ್ಲಿ ಪ್ರಚಾರಕ್ಕೆ ಹೋದಾಗ ನಾನಿದ್ದೀನಿ, ಶೈಲೇಂದ್ರ ಅಣ್ಣವರಿದ್ದಾರ, ಶರಣು ಅಣ್ಣವರಿದ್ದರು, ನಾವೆಲ್ಲ ಕೂಡ ಶಾಸಕರು. ಮನೆಯೂ ಕೂಡ ನಾವು ಇವತ್ತು ಹಳದ್ನಲ್ಲಿ ಹೋದಾಗ ಕೂಡ ನಾವು ಹೋಗಿದ್ದೆವು. ಎಲ್ಲರೂ ನಾವು ಶಾಸಕರು. ಇವತ್ತೇನು ನಮ್ಮ ಪಕ್ಷದ ನಾಯಕರುಗಳಿದ್ದಾರ, ಮಲ್ಕಾಪುರ ಅಣ್ಣವರಿದ್ದಾರ, ಪ್ರಕಾಶ್ ಖಂಡ್ರೆಯವರಿದ್ದಾರ, ಎಲ್ಲರೂ ಒಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವು. ಆದ್ರೆ ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಆ ಬೆಂಗಳೂರಲ್ಲಿ ಕೂಡ ಒಂದೇನು ಸಭೆ ನಡೀತಿತ್ತು, ಅವತ್ತು ಕೂಡ ಹೇಳಿದ್ರು ನಾನು ಅವತ್ತೇ ಸ್ಥಾನ ಆಗ್ಬೋದೆ, ಯಾರು ಕೂಡ ಅವ್ರಿಗೆ ಇಲ್ಲ ಅಂತ. ಇದೆಲ್ಲ ಒಂದು ಸುಳ್ಳು ವದಂತಿಗಳು ಹುಟ್ಟು ಹಾಕ್ತಾ ಇದ್ದಾರೆ. ದಯಮಾಡಿ ಯಾರು ಕೂಡ ಕಿವಿಗೊಡ್ಬೇಡ್ರಿ. ಏನು ವಾಸ್ತವಿಕತೆ ಇದೆ ನೋಡ್ತಾ ಇರೋಲ್ಲ. ಇವತ್ತು ನಾವು ನೋಡ್ಬೋದು. ನಿನ್ನೆ ನಾವು ನಮ್ದು ಮುಳುಗಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಸಭೆಯಲ್ಲಿ ಇವತ್ತ ಶೈಲೇಂದ್ರ ಇದ್ದರು, ಶರಣು ಸರ್ಗರ್ ಇದ್ದರು, ನಾನಿದ್ದು, ಮತ್ತ ಮೂಳೆಯವರಿದ್ದರು, ಎಲ್ಲ ನಮ್ಮ ಭಾರತೀಯ ಜನತಾ ನಮ್ಮ ಔರಾದ್ನ ಶಾಸಕರು ಅವರ ಆರೋಗ್ಯ ಸಮಸ್ಯೆಯಿಂದಾಗಿ ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಅವರಿಗೆ 3 ತಿಂಗಳು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಯಾವ ಅಡ್ಡಾಡಂಗಿಲ್ಲ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮುಂಬೈಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಸಾಕಷ್ಟು ಕಾರ್ಯಕರ್ತರು ಮುಂಬೈಗೆ ಹೋಗಿ ಪ್ರತಿಯೊಬ್ಬ ಕಾರ್ಯಕರ್ತ 50,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಡ ಕಾರ್ಯಕರ್ತ ನನ್ನ ಹತ್ರ ಬರಬಾರ್ದು ಅಂತ ಹೇಳಿ ಒಂದ್ 2-3 ದಿವಸಕ್ಕೆ ಅವರು ಔರಾದ್ ಮಂದಿ ತಾವೇ ಎಲ್ಲರನ್ನು ಭೇಟಿಯಾಗಿ ಎಲ್ಲರೂ ಕೂಡ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಮತ್ತು ಪಕ್ಷದ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ, ಹೇಳೋರು ಹೋಗಿದ್ದಾರೆ. ಮತ್ತೆ ಈಗಾಗಲೇ ಔರಾದ್ನಲ್ಲಿಯೂ ಕೂಡ ನಾವು ಮೀಟಿಂಗ್ ಮಾಡಿದ್ವಿ. ಬಹಳ ಒಂದು ಒಳ್ಳೆಯ ಮೀಟಿಂಗ್ ಔರಾದ್ನಲ್ಲಿ ಆಗಿದೆ. ಅದು ತಮ್ಮ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಅದಕ್ಕಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಗೊಂದಲಗಳು ಏನಾದ್ರೂ ಇದ್ರು ಅದು ಕಾಂಗ್ರೆಸ್ ನಲ್ಲಿದೆ. ಅವ್ರ ಮುಖ್ಯಮಂತ್ರಿ ಎದುರುಗಡೆ ಹೋಗಿ ಕಾಂಗ್ರೆಸ್ನವ್ರು ಕುಂತಿ ಅವ್ರ ಶಾಸಕರು, ಮಾಜಿ ಶಾಸಕರೆಲ್ಲ ಕುಂತು ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಲಿಲ್ಲ.